ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ 3,000ಕ್ಕಿಂತ ಹೆಚ್ಚು ಜಾತಿಯ ಹಾವುಗಳಿವೆ. ಆದರೆ ಅವುಗಳಲ್ಲಿ ಕೆಲವು ಹಾವುಗಳು ಮನುಷ್ಯರಿಗೆ ಅಪಾಯಕಾರಿ. ಇಂದು ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳ ಬಗ್ಗೆ ತಿಳಿಯೋಣ. ವಿಷದಲ್ಲಿ ನಂಬರ್ 1 ಹಾವು ಯಾವುದು ಗೊತ್ತಾ? ಇದರ ಹೆಸರು ಇನ್ಲ್ಯಾಂಡ್ ಟೈಪರ್. ಇದನ್ನು ಫಿಯರ್ ಸ್ನೇಕ್ ಎಂದು ಕರೆಯುತ್ತಾರೆ. ಇದು ಆಸ್ಟ್ರೇಲಿಯಾದ ಒಳನಾಡಿನ ಒಣ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದರ ಉದ್ದ ಸಾಮಾನ್ಯವಾಗಿ 6 ರಿಂದ 8 ಅಡಿ ಇರುತ್ತದೆ. ಇದರ ಬಣ್ಣ ಋತುವಿಗೆ ಅನುಗುಣವಾಗಿ ತಿಳಿ ಕಂದು ಅಥವಾ ಗಾಢ ಕಂದು ಆಗಿರಬಹುದು. ನೋಡಲು ಇದು ತುಂಬಾ ಸಾಮಾನ್ಯ ಹಾವಿನಂತೆಯೇ ಕಾಣುತ್ತದೆ, ಆದರೆ ಇದರ ವಿಷ ಅತ್ಯಂತ ಪ್ರಬಲವಾಗಿದೆ. ವೈಜ್ಞಾನಿಕ ಪರೀಕ್ಷೆಗಳ ಪ್ರಕಾರ ಇದು ಜಗತ್ತಿನ ಅತ್ಯಂತ ವಿಷಕಾರಿ ಭೂಹಾವು. ಇದರ ಒಂದು ಕಡಿತದಲ್ಲಿ ಸಾಕಷ್ಟು ಪ್ರಮಾಣದ ವಿಷ ಬಿಡುಗಡೆಯಾಗಬಹುದು. ಚಿಕಿತ್ಸೆ ಸಿಗದಿದ್ದರೆ ಈ ವಿಷ ಜೀವಕ್ಕೆ ಅಪಾಯ ಉಂಟು ಮಾಡಬಹುದು. ಇದರ ವಿಷ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಉಸಿರಾಟದ ಸ್ನಾಯುಗಳ ಕಾರ್ಯಕ್ಕೂ ತೊಂದರೆ ಉಂಟಾಗಬಹುದು. ಆದರೆ ಈ ಹಾವು ಮನುಷ್ಯರನ್ನು ಹುಡುಕಿಕೊಂಡು ಬರುವುದಿಲ್ಲ. ಅಪಾಯವೆನಿಸಿದಾಗ ಮಾತ್ರ ಇದು ಕಚ್ಚುತ್ತದೆ. ಸಾಮಾನ್ಯವಾಗಿ ಮನುಷ್ಯರನ್ನು ಕಂಡರೆ ದೂರ ಸರಿಯಲು ಪ್ರಯತ್ನಿಸುತ್ತದೆ. ಆದ್ದರಿಂದ ಇದರ ಕಡಿತದ ಪ್ರಕರಣಗಳು ತುಂಬಾ ವಿರಳ. ಈಗ ಮತ್ತೊಂದು ಭಯಾನಕ ಹಾವಿನ ಕಡೆ ಹೋಗೋಣ. ಅದರ ಹೆಸರು ಬ್ಲ್ಯಾಕ್ ಮಾಂಬಾ. ಇದು ಆಫ್ರಿಕಾದಲ್ಲಿ ಕಂಡುಬರುವ ಹಾವು. ಇದು ಜಗತ್ತಿನ ಅತ್ಯಂತ ವೇಗದ ಹಾವುಗಳಲ್ಲಿ ಒಂದು. ಗಂಟೆಗೆ ಸುಮಾರು 20 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ಇದರ ಉದ್ದ 6 ರಿಂದ 8 ಅಡಿಗಳು ಇರುತ್ತದೆ. ಅಪಾಯವೆನಿಸಿದರೆ ಇದು ತುಂಬಾ ಆಕ್ರಮಣಕಾರಿಯಾಗಬಹುದು. ಇದು 1ಕ್ಕಿಂತ ಹೆಚ್ಚು ಬಾರಿ ಕಚ್ಚುವ ಸಾಮರ್ಥ್ಯ ಹೊಂದಿದೆ. ಇದರ ವಿಷ ಕೂಡ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ತಕ್ಷಣ ಚಿಕಿತ್ಸೆ ಪಡೆಯದಿದ್ದರೆ ಜೀವಕ್ಕೆ ಅಪಾಯ ಉಂಟಾಗಬಹುದು. ಈಗ ಜಗತ್ತಿನ ಅತಿ ಹೆಚ್ಚು ಸಾವುಗಳಿಗೆ ಕಾರಣವಾಗುವ ಹಾವಿನ ಬಗ್ಗೆ ತಿಳಿಯೋಣ. ಅದರ ಹೆಸರು ಸಾಸ್ಕಾಲ್ಡ್ ವೈಪರ್. ಇದನ್ನು ಕನ್ನಡದಲ್ಲಿ ಕಲ್ಲು ಹಾವು ಎಂದು ಕರೆಯುತ್ತಾರೆ. ಇದು ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಕಂಡುಬರುತ್ತದೆ. ಇದರ ಉದ್ದ ಕೇವಲ 1 ರಿಂದ 2 ಅಡಿ ಮಾತ್ರ. ಆದರೆ ಇದರ ಗಾತ್ರ ನೋಡಿ ಮೋಸ ಹೋಗಬೇಡಿ. ಅಪಾಯವೆನಿಸಿದರೆ ಇದು ಕ್ಷಣಾರ್ಧದಲ್ಲಿ ದಾಳಿ ಮಾಡುತ್ತದೆ. ಅಗತ್ಯವಿದ್ದರೆ 1ಕ್ಕಿಂತ ಹೆಚ್ಚು ಬಾರಿ ಕಚ್ಚಬಹುದು. ಇದರ ವಿಷ ರಕ್ತದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಚಿಕಿತ್ಸೆ ವಿಳಂಬವಾದರೆ ಜೀವಕ್ಕೆ ಅಪಾಯ ಹೆಚ್ಚಾಗುತ್ತದೆ. ಈಗ ಭಾರತದ ಅತ್ಯಂತ ಅಪಾಯಕಾರಿ ಹಾವುಗಳ ಬಗ್ಗೆ ನೋಡೋಣ. ಭಾರತದಲ್ಲಿ ಬಿಗ್ 4 ಎಂಬ 4 ವಿಷಕಾರಿ ಹಾವುಗಳು ಪ್ರಸಿದ್ಧ. ಮೊದಲನೆಯದು ಭಾರತೀಯ ನಾಗರ ಹಾವು. ಇದು ಹೆಡೆ ಎತ್ತುವ ಕಾರಣದಿಂದ ಸುಲಭವಾಗಿ ಗುರುತಿಸಲಾಗುತ್ತದೆ. ಇದರ ವಿಷ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಎರಡನೆಯದು ಕಾಮನ್ ಕ್ರೇಟ್. ಇದು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಚಲಿಸುತ್ತದೆ. ಇದರ ಕಡಿತ ಆರಂಭದಲ್ಲಿ ಹೆಚ್ಚು ನೋವು ಕೊಡದೇ ಇರಬಹುದು, ಆದರೆ ವಿಷ ನಿಧಾನವಾಗಿ ದೇಹದಲ್ಲಿ ಹರಡಬಹುದು. ಮೂರನೆಯದು ರಸೆಲ್ ವೈಪರ್. ಇದರ ಮೈ ಮೇಲೆ ವೃತ್ತಾಕಾರದ ಚುಕ್ಕೆಗಳು ಕಾಣಿಸುತ್ತವೆ. ಇದು ಅಪಾಯವೆನಿಸಿದರೆ ತಕ್ಷಣ ದಾಳಿ ಮಾಡಬಹುದು. ಇದರ ವಿಷ ರಕ್ತ ಮತ್ತು ಅಂಗಾಂಶಗಳ ಮೇಲೆ ಪರಿಣಾಮ ಬೀರುತ್ತದೆ. ನಾಲ್ಕನೆಯದು ಸಾಸ್ಕಾಲ್ಡ್ ವೈಪರ್. ಈ 4 ಹಾವುಗಳಿಂದಲೇ ಭಾರತದಲ್ಲಿ ಹೆಚ್ಚಿನ ವಿಷಕಾರಿ ಹಾವು ಕಡಿತ ಪ್ರಕರಣಗಳು ಸಂಭವಿಸುತ್ತವೆ. ಆದರೆ ಎಲ್ಲ ಹಾವುಗಳು ವಿಷಕಾರಿಯಲ್ಲ. ಹೆಚ್ಚಿನ ಹಾವುಗಳು ಮನುಷ್ಯರನ್ನು ಕಂಡರೆ ಓಡಿ ಹೋಗುತ್ತವೆ. ಅವು ಮನುಷ್ಯರನ್ನು ಬೇಟೆಯಾಡುವುದಿಲ್ಲ. ಹಾವುಗಳು ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ಇದರಿಂದ ರೈತರಿಗೆ ಪರೋಕ್ಷವಾಗಿ ಸಹಾಯವಾಗುತ್ತದೆ. ಹಾವು ಪರಿಸರದ ಸಮತೋಲನಕ್ಕೂ ಬಹಳ ಮುಖ್ಯ. ಆದ್ದರಿಂದ ಹಾವುಗಳನ್ನು ಅನಗತ್ಯವಾಗಿ ಕೊಲ್ಲಬಾರದು. ಹಾವು ಕಂಡರೆ ಸುರಕ್ಷಿತ ಅಂತರ ಕಾಯ್ದುಕೊಳ್ಳಿ. ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ. ಅರಣ್ಯ ಇಲಾಖೆಗೆ ಅಥವಾ ರಕ್ಷಣಾ ತಂಡಕ್ಕೆ ಮಾಹಿತಿ ನೀಡಿ. ರಾತ್ರಿ ಹೊರಗೆ ಹೋಗುವಾಗ ಟಾರ್ಚ್ ಬಳಸಿ. ಹೊಲಗಳಲ್ಲಿ ಬೂಟು ಧರಿಸಿ ನಡೆಯುವುದು ಸುರಕ್ಷಿತ. ಹಾವು ಕಚ್ಚಿದರೆ ಗಾಬರಿಯಾಗಬೇಡಿ. ಕಚ್ಚಿದ ಜಾಗವನ್ನು ಕತ್ತರಿಸಬೇಡಿ. ವಿಷವನ್ನು ಬಾಯಿಯಿಂದ ಹೀರಲು ಪ್ರಯತ್ನಿಸಬೇಡಿ. ಬಿಗಿಯಾಗಿ ಹಗ್ಗ ಅಥವಾ ಬಟ್ಟೆ ಕಟ್ಟಬೇಡಿ. ಕಚ್ಚಿಸಿಕೊಂಡ ವ್ಯಕ್ತಿಯನ್ನು ಶಾಂತವಾಗಿರಿಸಿ. ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ಕರೆದೊಯ್ಯಿರಿ. ವೈದ್ಯರು ನೀಡುವ ಆಂಟಿವಿನಮ್ ಜೀವ ಉಳಿಸಬಹುದು. ಸ್ವಯಂ ಚಿಕಿತ್ಸೆ ಮಾಡುವುದು ಅಪಾಯಕಾರಿಯಾಗಿದೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಬದುಕುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾವುಗಳ ಬಗ್ಗೆ ಭಯಕ್ಕಿಂತ ಜಾಗೃತಿ ಮುಖ್ಯ. ಈ ಮಾಹಿತಿ ನಿಮ್ಮ ಜೀವವನ್ನು ಉಳಿಸಬಹುದು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ.
ಇಂತಹ ನಿಜವಾದ ಮತ್ತು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.